Hello everyone, welcome to Sanmarga classes. Let us see question number 34 of chapter Matter in our surroundings. List the difference between solid, liquid and gas. Solid, liquid ಮತ್ತೆ gas ನಡುವಿನ ಡಿಫರೆನ್ಸ್ ಅನ್ನ ಬರಿಬೇಕು. Characteristics. Okay, solid ಅಲ್ಲಿ ಶೇಪ್ ಏನಿರುತ್ತೆ, ಇಟ್ ಈಸ್ ಫಿಕ್ಸ್ಡ್ ಶೇಪ್. ಸಿ ಚೇರ್ ಇದೆ ನಿಮ್ಮ ಹತ್ರ ಒಂದು, ನಿಮ್ ರೂಮಲ್ಲಿ ಇಟ್ಟಾಗ ನೀವ್ ಅದನ್ನ ತಗೊಂಡೋಗಿ ನಿಮ್ ಫ್ರೆಂಡ್ ಮನೇಲಿ ಇಟ್ರೆ, ಬೇಡ ನಿಮ್ ಸ್ಕೂಲಿಗೆ ತಗೊಂಡೋಗಿಟ್ರೆ ಅದ್ರ ಶೇಪ್ ಏನಾದ್ರೂ ಚೇಂಜ್ ಆಗ್ತದ? ಜಾಗ ಜಾಸ್ತಿ ಇದೆ, ನಾನು ದೊಡ್ಡದಾಗ್ತೇನೆ, ಜಾಗ ಕಡಿಮೆ ಇದೆ, ನಾನು ಸಣ್ಣದಾಗ್ತೇನೆ, ಚೇಂಜ್ ಆಗುತ್ತಾ? ನೋ, ಇಟ್ಸ್ ಶೇಪ್ ಈಸ್ ಫಿಕ್ಸ್ಡ್ ಅಲ್ವಾ? ಶೇಪ್ ಫಿಕ್ಸ್ ಇರುತ್ತೆ. ಅಂಡ್ ಇಲ್ಲಿ ನಾನು ಚೇರು ಅಲ್ವಾ? ಓಕೆ, ರೀಟೇಕಿಂಗ್ ಕ್ವಶನ್ ನಂಬರ್ 34. Retaking question number 34. Hello everyone, welcome to Sanmarga classes. Let us see question number 34 of chapter Matter in our surroundings. List the difference between solid, liquid and gas. Solid, liquid, gas difference ಅನ್ನ ಬರಿಬೇಕು. Solid ಅಲ್ಲಿ shape ಏನಿರುತ್ತೆ? It is fixed shape. If you consider chair, ನಾನು ಮನೇಲಿ ಇಟ್ರೆ ಚೇರ್ ಹಾಕ್ತೀನಿ, ಸ್ಕೂಲಿಗೆ ತಗೊಂಡು ಹೋದ್ರೆ ಬೆಂಚ್ ಹಾಕ್ತೀನಿ ಅಂತ ಆಗುತ್ತಾ? ನೋ, ಇಟ್ ಹ್ಯಾಸ್ ಫಿಕ್ಸ್ಡ್ ಶೇಪ್. ವೇರಾಸ್ ಲಿಕ್ವಿಡ್ ನೋ ಫಿಕ್ಸ್ಡ್ ಶೇಪ್. ಲಿಕ್ವಿಡ್ ಅಲ್ಲಿ ಲಿಕ್ವಿಡ್ಗೆ ಫಿಕ್ಸ್ಡ್ ಶೇಪ್ ಇರೋದಿಲ್ಲ. ನೀವು ಗ್ಲಾಸ್ ಅಲ್ಲಿ ಹಾಕ್ರಿ ಗ್ಲಾಸ್ ಶೇಪ್ ಬರುತ್ತೆ, ಅದೇ ನೀವು ಬಾಟಲ್ ಅಲ್ಲಿ ಹಾಕ್ರಿ ಬಾಟಲ್ ಶೇಪ್ ಬರುತ್ತೆ, ವೆಸಲ್ ಅಲ್ಲಿ ಹಾಕ್ರಿ ವೆಸಲ್ ಶೇಪ್ ಬರುತ್ತೆ. ಸೊ ನೋ ಫಿಕ್ಸ್ಡ್ ಶೇಪ್. ಗ್ಯಾಸಿಗೆ ಕೂಡ ನೋ ಫಿಕ್ಸ್ಡ್ ಶೇಪ್. ವಾಲ್ಯೂಮ್, ಫಿಕ್ಸ್ಡ್ ವಾಲ್ಯೂಮ್ ಇರುತ್ತೆ ಸಾಲಿಡ್ ಅಲ್ಲಿ. ನೀವು ಮನೇಲಿಟ್ರೆ ಚೇರನ್ನ ಎಷ್ಟು ಜಾಗದಲ್ಲಿ ಚೇರ್ ಕುತ್ಕೊಳ್ಳುತ್ತೋ, ಸ್ಕೂಲಲ್ಲಿ ಇಟ್ರು ಅಷ್ಟೇ ಜಾಗದಲ್ಲಿ ಚೇರ್ ಕುತ್ಕೊಳ್ಳುತ್ತೆ. ನೀವು ಗ್ರೌಂಡ್ ಅಲ್ಲಿ ತಗೊಂಡೋಗ್ರಿ ಅಷ್ಟೇ ಜಾಗದಲ್ಲಿ ಚೇರ್ ಕುತ್ಕೊಳ್ಳುತ್ತೆ. ನಾನು ಗ್ರೌಂಡ್ ಅಲ್ಲಿ ತಂದಿಟ್ಟಿದ್ದಾರೆ, ನಾನು ದೊಡ್ಡ ಆಗ್ತೀನಿ, ವಾಲ್ಯೂಮ್ ಜಾಸ್ತಿ ಮಾಡ್ಕೋತೀನಿ, ಹಂಗಾಗೋದಿಲ್ಲ. ಫಿಕ್ಸ್ಡ್ ವಾಲ್ಯೂಮ್ ಇರುತ್ತೆ. ಅಂಡ್ ಲಿಕ್ವಿಡ್ಗೆ ಕೂಡ ಫಿಕ್ಸ್ಡ್ ವಾಲ್ಯೂಮ್ ಇರುತ್ತೆ. ನೀವು 1 ಲೀಟರ್ ಬಾಟಲ್ ನ ತಗೊಂಡು 1 ಲೀಟರ್ ಗ್ಲಾಸ್ಗೆ ಹಾಕಿದ್ರೆ 1 ಲೀಟರೇ ಇರುತ್ತೆ, ಕಡಿಮೆ ಆಗೋದಿಲ್ಲ. ಬಟ್ ನೋ ಫಿಕ್ಸ್ಡ್ ವಾಲ್ಯೂಮ್ ಫಾರ್ ಗ್ಯಾಸ್. ಅದನ್ನ ನೀವು ಬಾಟಲ್ ಅಲ್ಲಿ 1 ಲೀಟರ್ ಬಾಟಲ್ ಅಲ್ಲಿ ಗ್ಯಾಸ್ ಇತ್ತು, ಆ ಗ್ಯಾಸ್ ಅನ್ನ ತಗೊಂಡು ನೀವು 50 ಲೀಟರ್ ಟ್ಯಾಂಕಿಗೆ ತಗೊಂಡೋಗಿ ಆ ಗ್ಯಾಸ್ ಅನ್ನ ಹಾಕಿದ್ರೆ ಅಂತ ಇಟ್ಕೊಳ್ಳಿ. ಆ 50 ಲೀಟರ್ ಗ್ಯಾಸ್ ಟ್ಯಾಂಕ್ ಅಲ್ಲಿ ಗ್ಯಾಸ್ ಎಲ್ಲಾ ಕಡೆ ಓಡಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. 50 ಲೀಟರ್ ಟ್ಯಾಂಕ್ ತುಂಬಾ ಓಡಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನೋ ಫಿಕ್ಸ್ಡ್ ವಾಲ್ಯೂಮ್ ಫಾರ್ ಗ್ಯಾಸ್. Intermolecular force is maximum for solid, since in solid particles are very close to each other. Intermolecular force ಏನಿರುತ್ತೆ ಮ್ಯಾಕ್ಸಿಮಮ್ ಇದೆ. ಬಟ್ ಇನ್ ಲಿಕ್ವಿಡ್ ಲೆಸ್ ದನ್ ಸಾಲಿಡ್ಸ್. ಲಿಕ್ವಿಡ್ಸ್ ಅಲ್ಲಿ ಸಾಲಿಡ್ ಗಿಂತ ಕಡಿಮೆ ಇರುತ್ತೆ. ವೆರಿ ಲೆಸ್ ಇನ್ ಗ್ಯಾಸ್. Intermolecular space very less. They are very close to each other. Particles are very close to each other in solid, whereas more than solids. Intermolecular space is more than solids. And maximum in gas. In gas, particles are very far away from each other. ಬಹಳ ದೂರದಲ್ಲಿ ಇರುತ್ತೆ. These are the differences. Thank you.